ಈ ಹಿಂದೆನೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ರು, ಬಟ್ ಅದೊಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇರಲಿಲ್ಲ. ಅವ್ರು ಬೇಕಾಗಿರುತ್ತೆ, ಏನೋ ಮದುವೆ ಮಾಡಿಸ್ಬೇಕಾಗಿರುತ್ತೋ ಇನ್ನೊಂದು ಏನೋ ಅದಕ್ಕೆ ಅಂತ ಮಾಡ್ತಾ ಇದ್ರು, ಅಥವಾ ಕಂಫರ್ಟ್ಗೋಸ್ಕರ ಅಂತ ಮಾಡ್ತಾ ಇದ್ರು. ಬಟ್ ಇವಾಗ ಇನ್ವೆಸ್ಟ್ಮೆಂಟ್ ಅಂತಾನೆ ಗೋಲ್ಡ್ ಮೇಲೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಗೋಲ್ಡ್ ರೇಟ್ ಹೇಗೆ ವೇರಿ ಆಗ್ತಾ ಇದೆ ಅಂತ ನೋಡ್ತಾ ಇದೀವಿ, ಹೇಗೆ ಹೈ ಆಗ್ತಿದೆ ಅಂತ ನೋಡ್ತಿದ್ವಿ. ಒಂದಷ್ಟು ರಿಪೋರ್ಟ್ಸ್ ಮತ್ತೆ ಕಡಿಮೆ ಆಗುತ್ತಂತೆ ಗೋಲ್ಡ್ಗೆ ಅಂತ ಹೇಳ್ತಾರೆ, ಅದು ಕೇಳ್ತಾ ಇದೀವಿ. ಸೊ ಕರೆಕ್ಟ್. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಸೇಫಾ? ಗೋಲ್ಡ್ ನ ಮೇಲೆ ದುಡ್ಡು ಹಾಕೋದು ಅದೊಂದು ಇನ್ವೆಸ್ಟ್ಮೆಂಟ್ ಆಗುತ್ತಾ ಏನು ಅಂತ? ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಏನು? ಡಿಜಿಟಲ್ ಗೋಲ್ಡ್, ಗೋಲ್ಡ್ ಇಟಿಎಫ್ಸ್, ಗೋಲ್ಡ್ ಮ್ಯೂಚುವಲ್ ಫಂಡ್ಸ್, ಅದೆಲ್ಲ ವೇರ್ ಯು ಆರ್ ರಿಯಲಿ ಪರ್ಚೇಸಿಂಗ್ ಇಟ್ ಫಾರ್ ದ ಸೇಕ್ ಆಫ್ ಅರ್ನಿಂಗ್ ಅ ರಿಟರ್ನ್. ಒಂದು ನಿಮ್ಗೆ ಅದರಲ್ಲಿ ಹೈ ರಿಟರ್ನ್ ಬರಬಹುದು ಅಂತ ಗೊತ್ತಿದೆ, ದಟ್ಸ್ ವೈ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳೋದು ಒಂದು. ಅದು ದಟ್ ಇಸ್ ದ ಗೋಲ್ಡ್ ಇನ್ವೆಸ್ಟ್ಮೆಂಟ್. ಗೋಲ್ಡ್ ಒಂದು ಇಂಥ ಇನ್ವೆಸ್ಟ್ಮೆಂಟ್ ಅವೆನ್ಯೂ ವಿಚ್ ಬ್ಯಾಲೆನ್ಸಸ್ ದ ವಾಲಿಟಿಲಿಟಿ ಆಫ್ ಸ್ಟಾಕ್ ಮಾರ್ಕೆಟ್. ಈಗ ಜನರಲ್ ಆಗಿ ಹೇಳ್ಬೇಕಾದ್ರೆ, ನೀವು ಈಗ ಏನಾದ್ರೂ ಒಂದು ಪಲ್ಯ ಮಾಡುವಾಗ ಅದರಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಬಿತ್ತು ಅಂತ ಹೇಳಿದ್ರೆ ನಿಮ್ ತಾಯಿ ಏನ್ ಹೇಳ್ತಾರೆ? ನೋ ಪ್ರಾಬ್ಲಮ್, ಯು ಕಟ್ ಒನ್ ಪೊಟೆಟೊ ಅಂಡ್ ಪುಟ್ ಇನ್ ದಟ್. ಅದು ಪೊಟೆಟೊ ಅದು ಏನು ಉಪ್ಪಿದೆ ಅದೆಲ್ಲ ಅದು ಅಬ್ಸಾರ್ಬ್ ಮಾಡುತ್ತೆ ಅಂಡ್ ದಟ್ ಉಪ್ಪು ಬ್ಯಾಲೆನ್ಸ್ ಆಗುತ್ತೆ ಅಂತ. ಸೊ ದಟ್ ಈಸ್ ವಾಟ್ ಗೋಲ್ಡ್ ಡಸ್. ಯಾಕೆ ಅಂತ ಹೇಳಿದ್ರೆ, ಗೋಲ್ಡ್ ಅಂಡ್ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ಇರುವಂತ ರಿಲೇಷನ್ ಇಸ್ ಇನ್ವರ್ಸ್ ರಿಲೇಷನ್. ಇದರ ಡೀಟೇಲ್ಡ್ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಪೇಜ್ನ ವಿಸಿಟ್ ಮಾಡಿ.